ಬೇರೆ ಪಾರ್ಟಿಯವರು ಇವ್ರ ಜೊತೆ ಇಲ್ಲ, ಆ ಪರಿಸ್ಥಿತಿ ಬಂದಿದೆ. ಇವತ್ತು ನಾನು ಮಾಧ್ಯಮದ ಮುಖಾಂತರ ಕಾಂಗ್ರೆಸ್ ಅವ್ರನ್ನ ಕೇಳೋದು, ಕಳೆದ MP ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬೋಗಸ್ ಔಟಿದೆ, ಅದಕ್ಕೋಸ್ಕರ ಕರ್ನಾಟಕದಲ್ಲಿ ಮಹದೇವಪುರ ಏನೇನು ಕೊಟ್ಟಿದ್ದಾರೆ, ಮಹದೇವಪುರದಲ್ಲಿ ಆಗಿದೆ, ಆಮೇಲೆ ಕನಕಪುರದಲ್ಲಾಗಿದೆ. ಕನಕಪುರದಲ್ಲಿ ಆಗಕ್ಕೆ ಸಾಧ್ಯ, ಅಲ್ಲಿ ನಾನು ಹೋಗಿ ನಿಂತಿದ್ದೆ, ಅಲ್ಲಿ ಹೊರಗಡೆ ನಮ್ಮ ಕೈಲಿ ಇವನ್ನ ನಿಲ್ಲಿಸೋಕ್ಕಾಗಿಲ್ಲ. 11 ಗಂಟೆಗೆ ಕರ್ಕೊಂಡೋಗಿ ಎಲ್ಲ ನಿಲ್ಲಿಸಿದ್ದೆ, 11:15 ಒಬ್ಬರೂ ಇಲ್ಲ ಅಲ್ಲಿ. ಬೆಂಗಳೂರು ಗ್ರಾಮಾಂತರದಲ್ಲಿ ಮತಗಳ್ಳ ಆಗಿದೆಯಂತೆ. ನಾನು ಕೇಳೋಕ್ಕೆ ಇಷ್ಟ ಆಯ್ತು, ನೀವೆಲ್ಲರೂ ಕೂಡ ಭಾಳ ಚುನಾವಣೆಗಳನ್ನು ನೋಡಿದ್ದೀರ. ಒಂದು ಸರಿ ಚುನಾವಣೆ ಘೋಷಣೆ ಆದ ತಕ್ಷಣವೇ, ಕ್ಯಾಲೆಂಡರ್ ಆಫ್ ಇವೆಂಟ್ ಬಂದ ತಕ್ಷಣವೇ ಎಲ್ಲ ಸರ್ಕಾರದ ಪಾತ್ರ ಹೋಗ್ತೈತೆ. ಅವತ್ತು ಕಾಂಗ್ರೆಸ್ ಸರ್ಕಾರ, ಕರ್ನಾಟಕದಲ್ಲಿದ್ದಿದ್ದು ಕಾಂಗ್ರೆಸ್ ಸರ್ಕಾರ, ಎಲ್ಲ ಜಿಲ್ಲಾಧಿಕಾರಿಗಳನ್ನು ನೇಮಕ ಮಾಡಿದ್ದು ಮುಖ್ಯಮಂತ್ರಿಗಳು, ಎಲ್ಲ ಜಿಲ್ಲಾಧಿಕಾರಿಗಳ, ಎಲ್ಲ ACಗಳನ್ನು ನೇಮಕ ಮಾಡಿರೋದು ಜಿಲ್ಲಾಧಿಕಾರಿಗಳು, ಎಲ್ಲ ತಹಸೀಲ್ದಾರನ್ನ ನೇಮಕ ಮಾಡಿರೋದು ರೆವಿನ್ಯೂ ಮಿನಿಸ್ಟರು. ಚುನಾವಣೆ ಬಂದ ತಕ್ಷಣ ರೆವಿನ್ಯೂ ಡಿಪಾರ್ಟ್ಮೆಂಟು ಚುನಾವಣೆ ನಡೆಸೋದು. ಇನ್ನೊಂದು ಪ್ರಶ್ನೆಯನ್ನು ಕಾಂಗ್ರೆಸ್ ಅವ್ರಿಗೆ ನಾನು ಕೇಳ್ತೀನಿ, ಎಲ್ಲ ಪಾರ್ಟಿಗೂ, ಎಲ್ಲ ರೆಕಗ್ನೈಸ್ ಪಾರ್ಟಿಗೆ ನಾನು ಮಾತಾಡಿದೆ. ಈಗ ನಮ್ಮ ಹಿಂದೆ DC ಗಳಾಗಿದ್ದವ್ರ ಜೊತೆ ಈಗ ಫೋನಲ್ಲಿ ಮಾತಾಡಿ ಬಂದೆ. ಎಲ್ಲ ರೆಕಗ್ನೈಸ್ ಪಾರ್ಟಿಗೂ ಚುನಾವಣೆ ಶುರುವಾಗಕ್ಕೆ ಮುಂಚೆನೇ ಏನೇನು ಕಾಪಿ ಇರ್ತದೆ, ಪ್ರಿಂಟೆಡ್ ಕಾಪಿ, ಅಷ್ಟು ಕಾಪಿನ ಎಲ್ಲ ಪಾರ್ಟಿಗೂ ಕಳಿಸ್ಕೊಡ್ತಾರೆ, ರೆಕಗ್ನೈಸ್ ಪಾರ್ಟಿಗೆ. ಆವಾಗೇನು ಮಣ್ಣು ತಿಂತಾ ಇದ್ದೀರಾ? ಆಯಿತು, ಅದಾದ ಮೇಲೆ ಚುನಾವಣೆ ಶುರುವಾಗೋವರೆಗೂ ಮತದಾರರ ಪಟ್ಟಿಯಲ್ಲಿ ಸೇರ್ಸೋಕ್ಕೆ ಎಲ್ಲ ವಾರ್ಡುಗಳಲ್ಲೂ ಎಲ್ಲ ಪಾರ್ಟಿಯ ಏಜೆಂಟ್ಗಳಿಗೆ ರೆಕಗ್ನೈಸ್ ಮಾಡಿದ್ದಾರೆ. ಈಗ ಏಜೆಂಟ್ಗಳಿರ್ತಾರೆ, ಎಲ್ಲ ಪಾರ್ಟಿಯವರು ಒಬ್ಬೊಬ್ಬರನ್ನ ಏಜೆಂಟ್ ಮಾಡಿರ್ತಾರೆ. ಮತದಾರನ ಸೇರಿಸೋವಂಥದ್ದಕ್ಕೆ, ತಪ್ಪಾಗಿದ್ದರೆ ಸರಿ ಮಾಡೋದಕ್ಕೆ, ಸತ್ತೋದವ್ರನ್ನ ತೆಗೆದುಹಾಕುವಂಥದ್ದಕ್ಕೆ ಏಜೆಂಟ್ಗಳು ಕೊಟ್ಟಿರ್ತಾರೆ. ಅದಾದಮೇಲೂ ಒಂದು ವೋಟರ್ ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ. ಆ ವೋಟರ್ ಲಿಸ್ಟನ್ನು ಕೂಡ ಎಲ್ಲ ರೆಕಗ್ನೈಸ್ ಪಾರ್ಟಿಗೆ ಆಫೀಸ್ಗೆ ಕಳಿಸ್ಕೊಟ್ಬಿಡ್ತಾರೆ, ಎಲ್ಲ ಆಫೀಸ್ಗೂ ಕಳಿಸ್ತಾರೆ. ಆವಾಗೇನು ಮಣ್ಣು ತಿಂತಾ ಇದ್ದೀರಾ? ಚುನಾವಣೆಯಲ್ಲಿ ನಿಮ್ಮ ಏಜೆಂಟ್ ಇರ್ತಾನೆ, ನೀವೇ ಅವನಿಗೆ ಕಾಸು ಕೊಟ್ಟು, ಅವನಿಗೆಲ್ಲ ಬೆಳಗ್ಗೆನೇ ತಿಂಡಿ ಗಿಂಡಿ ಕೊಟ್ಟು, ಅವನಿಗೆಲ್ಲ ಟ್ರೈನಿಂಗ್ ಕೊಟ್ಟು, ಬುಕ್ಕು ಪ್ಯಾಡು ಎಲ್ಲ ಕೊಟ್ಟು ಟ್ರೈನಿಂಗ್ ಮಾಡಿ ಒಳಗಡೆ ಕಳಿಸಿರ್ತೀರ. ಅವನೇನು ಮಣ್ಣು ತಿಂತಾ ಇದ್ನ ಅಕ್ರಮ ಆಗ್ತಾಯಿದ್ರೆ? ಹಾಳಾಗೋಯ್ತು. ಅಲ್ಲೂ ನಾವು ನೋಡ್ಕೊಂಡಿಲ್ಲ ಅಂದರೆ ಚುನಾವಣೆ ಆದಮೇಲೆ ನಿಮಗೆಲ್ಲ ಗೊತ್ತಿರೋ ಪ್ರಕಾರ 45 ದಿನ ಟೈಮ್ ಇರ್ತೈತೆ ಅಬ್ಜೆಕ್ಷನ್ ಫೈಲ್ ಮಾಡೋಕ್ಕೆ. ನಮ್ಮ ಸಂವಿಧಾನದ ಪ್ರಕಾರ, ನಮ್ಮ ಲಾ ಪ್ರಕಾರ 45 ದಿನ ಟೈಮ್ ಇರ್ತೈತೆ. ಆ 45 ದಿನ ಮಣ್ಣು ತಿಂತಾ ಇದ್ದೀರಾ? ಯಾಕೆ ಕೋರ್ಟ್ಗೆ ಹಾಕಿಲ್ಲ ನೀವು? ತಪ್ಪಾಗಿದೆ ಅಂತ ಏನು ಬಾಂಬ್, ಅದೇನೋ ಅಟಮ್ ಬಾಂಬೋ ಯಾವ ಬಾಂಬೋ, ಅದೇನು ಬಾಂಬೋ ಅದು ಸಿಡಿಸ್ಬಿಡಿ ನೀವು. ಅದು ಪಾಕಿಸ್ತಾನದ ಬಾಂಬೋ, ಬಾಂಗ್ಲಾದೇಶದ ಬಾಂಬೋ, ಯಾವ ಬಾಂಬನ ಹಾಕೋ ನೀನು, ಸಿಡಿಸು, ಪರವಾಗಿಲ್ಲ. ಆದರೆ ನಿಮ್ಮದೇ ಸರ್ಕಾರ, ಕರ್ನಾಟಕದಲ್ಲಿದ್ದಿದ್ದು ಯಾರ ಸರ್ಕಾರ? ನಿಮ್ಮದೇ ಕಾಂಗ್ರೆಸ್ ಸರ್ಕಾರ. ಅಂದರೆ ನಿಮ್ಮ ಸರ್ಕಾರದ ಅಧಿಕಾರಿಗಳು, ನೀವು ಹಾಕಿದಂಥ ಅಧಿಕಾರಿ, ನೀವು ದುಡ್ಡು ತಗೊಂಡು ಹಾಕಿರೋವಂಥ ಅಧಿಕಾರಿ ನಿಮ್ಗೆ ಮೋಸ ಮಾಡಿದಾರ? ಹೆಸ್ರು ಹೇಳಿ. ಹಂಗಾರೆ ಯಾವ DC ಈ ಥರ ಅಕ್ರಮ ಮಾಡಿದ್ದಾನೆ ಹೆಸ್ರು ಹೇಳಿ. ಯಾವ ತಹಸೀಲ್ದಾರು AC ಅಕ್ರಮ ಮಾಡಿದ್ದಾರೆ ಹೆಸ್ರು ಹೇಳಿ. ಹೆಸ್ರು ಹೇಳ್ಬೇಕು. ಅವರೇ ಮಾಡೋದೆಲ್ಲ. ವೋಟರ್ ಲಿಸ್ಟ್ ಮಾಡೋರು ಅವರೇ, ಪ್ರಿಂಟ್ ಮಾಡೋದು ಸರ್ಕಾರದ ಗೆಜೆಟ್ಟು ಯಾರೋ, ಸರ್ಕಾರದ ನಮ್ಮ ಪ್ರಿಂಟಿಂಗ್ ಪ್ರೆಸ್ ಇದೆಯಲ್ಲ, ಅಲ್ಲೇ ಪ್ರಿಂಟ್ ಆಗೋದು, ಅದು ಸರ್ಕಾರದ ಅಡಿನೇ ಬರೋದು. ಅದಕ್ಕೂ ಒಬ್ಬನ ನಾವು IAS ಅಧಿಕಾರಿನ ಹಾಕಿರ್ತೀರಿ ಅಲ್ಲಿ, ನಿಮ್ಮ ಸರ್ಕಾರ. ಹಾಗಾದರೆ ನಾನು ಪ್ರಶ್ನೆಯನ್ನು ಕೇಳ್ತೀನಿ ಕಾಂಗ್ರೆಸ್ ಅವ್ರಿಗೆ, ನೀವಿದ್ದಾಗ ಅಕ್ರಮ ಆಗಿದ್ದಾರೆ, ನಾವು ನಮ್ಮ ಸರ್ಕಾರ ಆಯಿತು BJP ಸರ್ಕಾರ, ನೀವು 36 ಸೀಟ್ ಗೆದ್ರಲ್ಲ, 136. ಆವಾಗ ರೂಲಿಂಗ್ ಇದ್ದಿದ್ದು ಯಾವುದು? BJP ಸರ್ಕಾರ. BJP ಸರ್ಕಾರ ರೂಲಿಂಗ್ ಇತ್ತು, ನೀವು 136 ಸೀಟ್ ಗೆದ್ರಿ. ಹೆಂಗೆ ಗೆದ್ರಿ? 136 ಗೆದ್ದಾಗ ಅಕ್ರಮ ಇಲ್ಲ. ಪಾರ್ಲಿಮೆಂಟಲ್ಲಿ 9ಕ್ಕೆ ಬಂದ್ರಲ್ಲ, ಅವಾಗ ಅಕ್ರಮ. ನಿಮ್ಮ ಸರ್ಕಾರ
ಅಂದರೆ ನಮ್ಮ ಸರ್ಕಾರ ಇದ್ದಾಗ ಪಾರದರ್ಶಕ ಚುನಾವಣೆ, ನಿಮ್ಮ ಸರ್ಕಾರ ಇದ್ದಾಗ ನೀವು ಮೋಸದ ಚುನಾವಣೆ. ನೀವೇ ಒಪ್ಕೊಂಡಂಗೆ ಆಯ್ತಲ್ಲ, ನೀವೇ ಅಕ್ಸೆಪ್ಟ್ ಮಾಡ್ದಂಗೆ ಆಯ್ತಲ್ಲ. ಈಗ ವ್ಯತ್ಯಾಸನ ಇಲ್ಲಿ